ಆದ್ರಿಂದ ನಾವು ಬೇರೆ ನಾಡಿಗೆ ಬಂದ ತಕ್ಷಣ ಎಲ್ಲ ಬಂದ್ಬಿಟ್ಟು ಅದು ಕೇಳಕ್ಕಾಗಲ್ಲ. ಅದಕ್ಕೆ ನಾವು ಎಷ್ಟೋ ಸಲ ನಮ್ಮ ಜೊತೆ ಕಾನ್ವರ್ಸ್ ಮಾಡಿದ್ರಲ್ಲ ನಾವು, ವಿ ಕಾನ್ವರ್ಸ್ ವಿತ್ ಅದರ್ಸ್, ವಿ ಟಾಕ್ ಟು ಅದರ್ಸ್, ಮೆನಿ ಟೈಮ್ಸ್ ವಿ ಡೋಂಟ್ ಟಾಕ್ ಟು ಅವರ್ ಫ್ರೆಂಡ್ಸ್. ನಮ್ಮ ಜೊತೆ ನಾವು ಮಾತಾಡ್ಕೊಳ್ಳಿ ಗೊತ್ತಾಗುತ್ತೆ ನಾವು ಎಷ್ಟು ಕಳೆದ್ರು ಅಂತ. ಬೇರೆಯವ್ರ ಜೊತೆ ಮಾತಾಡುವಾಗ ಗೊತ್ತಿದ್ದಂಗೆ ಮಾತಾಡ್ತೀವಿ, ಅವನಿಗೂ ಗೊತ್ತಾಗುತ್ತೆ. ಅದು ನಮ್ಮ ಜೊತೆ ನಾವು ಮಾತಾಡ್ತೀವಿ. ನಾನು ಅದಕ್ಕೆ ಹಿಂದೆ ಯಾವಾಗಲೂ ಬಂದಿದ್ದೆ ನಾನು, ನೀವು ಹೊರಗೆಲ್ಲ ಹೋಗಕ್ಕಾಗದೇ ಇದ್ರೆ ನೀವು ಒಳಗೋಗಿ. ನಾವು ಒಳಗೋಗಿರಲ್ಲ, ಹೊರಗೆ ಹೋಗ್ತೀವಿ, ಒಳಗೋಗ್ಬೇಕು. ದಟ್ಸ್ ಅ ಡಿಫರೆಂಟ್ ವರ್ಲ್ಡ್. ನೀವು ಹೊರಗಡೆ ಯಾರ ಜೊತೆ ಮಾತಾಡೋಕ್ಕಾಗದೇ ಇದ್ರೆ ಟಾಕ್ ಟು ಯುವರ್ ಫ್ರೆಂಡ್ಸ್. ನೀವು ಯಾರ್ಯಾರು ಮೀಟ್ ಮಾಡ್ತೀರಿ, ಆದರೆ ನೀವು ನಿಮ್ಮನ್ನೇ ಮೀಟ್ ಮಾಡಿರೋದು. ನಮ್ಮನ್ನು ನಾವು ಒಂದ್ಸಲ ಮೀಟ್ ಮಾಡಬೇಕು, ಗೊತ್ತಾಗುತ್ತೆ ಪ್ರಪಂಚ ಎಷ್ಟು ಅದ್ಭುತವಾದದ್ದು. ಆದ್ದರಿಂದ ಇದೆಲ್ಲ ಭಾಷೆ ಸಂಬಂಧಪಟ್ಟು ಕನ್ನಡ ಭಾಷೆ ಆ ದೃಷ್ಟಿಯಿಂದ ನಾನು ಅಭಿಮಾನ ಕೇಳ್ತಾ ಇಲ್ಲ. ಕುವೆಂಪು, ಬೇಂದ್ರೆ, ಮಾಸ್ತಿ, ಕಾರಂತರು, ಕೆ ಎಸ್ ನರಸಿಂಹಸ್ವಾಮಿ, ಗೋಪಾಲಕೃಷ್ಣ ಇವರೆಲ್ಲ ಕವಿಗಳಿದ್ದಾರಲ್ಲ, ಇವರು ಶೆಲ್ಲಿ, ಕೀಟ್ಸು, ಬ್ಲೇಕು, ಇವರೆಲ್ಲ ಮಿಲ್ಟನ್, ಇವೆಲ್ಲ ಭಾಷೆ ಸಂಬಂಧಪಟ್ಟು ಕನ್ನಡ ಭಾಷೆ ಅಂತ ನನಗೆ ಗೊತ್ತಿರೋದು ಸವಿ ಅಂತ, ಸಿಹಿ ಅಂತ ಅವಳು ಸವಿ, ಸವಿ ಅಂತ ಚೆನ್ನಾಗಿರಲ್ಲ. ಅದೇನು ಕೇಳಿದ್ರೆ ಖಾರ ಕೇಳಿದ್ರೆ ಸವಿ. ನರಸಿಂಹಸ್ವಾಮಿ ಅವರು ಮಾಡಿದ್ರೆ ಎಷ್ಟು ಚಂದ ಬರೀತಾರೆ. ಜೋಯಿಸರ ಹೊಲದೊಳಗೆ ಕುಣಿವ ಕೆಂಗರುವಿನ ಕಣ್ಣಲ್ಲಿ ನಿನ್ನ ಹೆಸರು, ತಾಯ ಮುನೆಯಲ್ಲಿ ಕರು ತುಟಿಯಿಟ್ಟು ಚೆಲ್ಲಿಸಿದ ಹಾಲಲ್ಲಿ ನಿನ್ನ ಹೆಸರು, ಒಂದಾಳೆ ಹೂವಿನಲ್ಲಿ ಹೊರಟ ಪರಿಮಳದಲ್ಲಿ ಉಯ್ಯಾಲೆ ನಿನ್ನ ಹೆಸರು, ಉಯ್ಯಾಲೆ ನಿನ್ನ ಹೆಸರು, ಹೂಬನದ ಬಿಸಿಲಲ್ಲಿ ನರ್ತಿಸುವ ನವಿಲಿನ ದನಿಯಲ್ಲಿ ನಿನ್ನ ಹೆಸರು, ಮರೆತಾಗ ತುಟಿಗೆ ಬಾರದೆ ಮೋಡ ಮರೆಯಿರಲು ಬೆಳದಿಂಗಳು ನಿನ್ನ ಹೆಸರು, ನೆನೆದಾಗ ಕಣ್ಣ ಮುಂದೆಲ್ಲ ಹುಣ್ಣಿಮೆಯ ಹೂವಾಣ ನಿನ್ನ ಹೆಸರು, ಸಿರಿಗೆರೆ ಸಿರಿಗೆರೆಯ ನೀರಿನಲ್ಲಿ ಬಿರಿದ ತಾವರೆಯಲ್ಲಿ ಕೆಂಪಾಗಿ ನಿನ್ನ ಹೆಸರು, ಗುಡಿಯ ಗೋಪುರದಲ್ಲಿ ಮೆರೆವ ದೀಪಗಳಲ್ಲಿ ಬೆಳಕಾಗಿ ನಿನ್ನ ಹೆಸರು. ಚಂದ ಇಂಥ ಹಾಡನ್ನು ನಾಲ್ಕೇ ಪುಣ್ಯ ಮಾಡಬೇಕು. ಆನಂದಮಯ ಈ ಜಗಹೃದಯ ಕುಂಪು ಹಾಡು. ಏತಕ್ಕೆ ಭಯ ಮಾಡೋ ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣೋ, ರವಿಮದನವೇ ಶಿವ ಸದನವೋ ಬರಿ ಕಣ್ಣದು ಮಣ್ಣೋ. ನೀನು ನೋಡಿದ್ರೆ ಸರಿಯಾಗಿ ಇಲ್ಲ. ರವಿಮದನವೇ ಶಿವ ಸದನವೋ ಬರಿ ಕಣ್ಣದು ಮಣ್ಣೋ, ಶಿವನಿಲ್ಲದೆ ಸೌಂದರ್ಯವೇ ಶವಮುಖದ ಕಣ್ಣು, ಉದಯದುಡೆ ಹೃದಯವ ಕಾಣ್ ಅದೇ ಅಮೃತದ ಹಣ್ಣು, ಶಿವನಿಲ್ಲದ ಸೌಂದರ್ಯವೇ ಶವಮುಖದ ಕಣ್ಣು, ಆನಂದಮಯ ಈ ಜಗಹೃದಯ ಏತಕ್ಕೆ ಭಯ ಮಾಡೋ ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣೋ, ಆನಂದಮಯ ಜಗಹೃದಯ. ನಾನು ಸುಮಾರಾಗಿ ಆಡೋನು, ನಾನು ಆಡಿದ್ರೆ ಚೆನ್ನಾಗಿ ಕೇಳಿಸ್ತದೆ, ಚೆನ್ನಾಗಿ ಆಡೋದು ಚೆನ್ನಾಗಿ ಕೇಳಿಸ್ತಾನೆ, ಎಷ್ಟು ಚೆನ್ನಾಗಿ ಕೇಳಿಸ್ತದೆ.
ಅಕ್ಷರಸ್ಥ ಅನಕ್ಷರಸ್ಥರು ಹೆಬ್ಬೆಟ್ನವರು ಎಂತ ಮ್ಯೂಸಿಕ್ ಕ್ರಿಯೇಟ್ ಮಾಡಿದ್ದಾರೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಹಾದೇವನಿಂಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಕರಗಿದಳವು ಮಾಧವನ ಪೂಜೆಗೆ ಬಿಲಿದೋ ಮಹಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ ಸೋಜಿಗದ ಮಲ್ಲಿಗೆ ಅಮೇಜಿಂಗ್ ಅಂತಿರಲ್ಲ ಇಂಗ್ಲಿಷಲ್ಲಿ ಅದು ಸೋಜಿಗದ ಮಲ್ಲಿಗೆ ಮಲ್ಲಿಗೆ ಸೋಜಿಗ ಅದು ನಾವು ಮಾರ್ಗೆ ಎಷ್ಟು ಅಂತ ಕೇಳ್ತೀವಿ ಅರಸಿದ್ರು ಮಲ್ಲಿಗೆ ಇಂಥದೊಂದು ಹೂವು ನಾವು ಬುಡಕ್ಕೆ ಗೊಬ್ಬರ ಹಾಕಿದ್ವಿ ಆ ಗೊಬ್ಬರ ತಿಂದು ಆ ಗಲೀಜನ್ನು ತಿಂದು ಇಂಥದ್ದೊಂದು ಮೃದುವಾದ ಇಂಥದ್ದೊಂದು ಕೋಮಲವಾದ ಇಂಥದ್ದೊಂದು ಸುಗಂಧಿತವಾದ ಇಂಥದ್ದೊಂದು ಚೆಲುವಾದ ಇಷ್ಟು ಬೆಳಗಿರುವ ಹೂವು ಅರಳಿತು ಹೇಗೆ ಅಂತ ಯೋಚನೆ ಮಾಡಿದರೆ ಅವರ ಸೋಜಿಗ ಪ್ರಪಂಚ ನೋಡಿ ಸೋಜಿಗ ಪಡುವ ಕಣ್ಣಿಲ್ಲದೆ ಹೋಗ್ಬಿಟ್ರೆ ನಾವ್ಯಾರು ಹಾಕ್ತೇವೆ. ಆಶ್ಚರ್ಯ ಆಗ್ತಾ ಇರಬೇಕು, ಪ್ರತಿ ಕ್ಷಣ ಆಶ್ಚರ್ಯ ತೆಗಿತಾರೆ. ಮರೆಗೆ ನಿಂತು ಕಾಯುತ್ತಿರುವ ಕರುಳು ಯಾವುದು ಸಾವಿರ ಸೋಜಿಗವ ತೆರೆವ ಬೆರಳು ಯಾವುದು. ಕವಿಗೆ ಹಾಗನ್ಸುತ್ತೆ, ಮನೆಗೆ ನಿಂತು ಕಾಯುತ್ತಿರುವ ಕರುಳು ಯಾವುದು. ನಾವೆಲ್ಲ ಏನೇನೋ ಆಟ ಆಡ್ತಾ ಇದ್ದೀವಲ್ವ, ಯಾವ್ದಪ್ಪ ಅದು ಕರುಳು ನಮ್ಮನ್ನ ಎಲ್ಲೋ ನಿಂತು ಕಾಪಾಡ್ತಾ ಇದೆಯಲ್ಲ, ಯಾವುದು ನಾವು ಮಾಡಬಾರ್ದು ಮಾಡ್ತಿದ್ದೀವಿ, ಯಾವ್ದು ಕಾಪಾಡ್ತಿದ್ದೀವಿ. ಸಾವಿರ ಸೋಜಿಗವ ತೆರೆವ ಬೆರಳು ಯಾವುದು. ದಿವಸ ಒಂದೊಂದು ಅನ್ವೇಲ್ ಮಾಡ್ತಾ ಇರ್ತೀವಲ್ಲ, ಯಾವ ಬೆರಳದು ಯೋಚನೆ ಮಾಡ್ಬೇಕಲ್ವ. ಈ ಜಗತ್ತು ಎಷ್ಟು ವಿಸ್ಮಯ ಅಲ್ವ, ಎಷ್ಟು ಅದ್ಭುತ ಅಲ್ವ. ಯಾರೋ ಒಂದು ಹೆಬ್ಬೆಟ್ನವ್ರು ಹಾಡ್ತಾರೆ ನೋಡಿ, ಸೋಜಿಗಾದ ಸೂಜು ಮಲ್ಲಿಗೆ, ಮಲ್ಲಿಗೆ ಸೋಜಿಗ ಅಂತ. ಅದರಿಂದ ಬಂಧುಗಳೇ, ನಾನು ಹಾಸ್ಯ ಮಾಡೋಕ್ಕೆ ಅಂತ ಹೋಗಿ ಏನೇನೂ ಹೇಳ್ತೀನಿ, ಯಾಕೆಂದ್ರೆ ನಗಿಸೋದಷ್ಟೇ ನನ್ನ ಕೆಲಸ ಅಲ್ಲ. ನಗಿಸೋಕೆ ಯಾರಾದ್ರೂ ಕಚ್ಕೊಂಡು ಇಟ್ಟರು ಒಂದಷ್ಟು ನಗು ಬರುತ್ತೆ. ಅದು ಯಾವುದೋ ಕ್ಲಬ್ಬಲ್ಲಿ ಎಲ್ಲ ದಿವಸ ಜೋಕ್ ಹೇಳೋರುತ್ತೆ. ಎಷ್ಟಿರ್ತಾವೆ ಜೋಕ್? 100-120 ಇರ್ತಾರೆ. ಎಲ್ಲ ಕಲ್ತ್ಕೊಬೇಕು, ದಿವಸ ಅದೇ ಹೇಳ್ಬೇಕು. ಆಮೇಲೆ ಎಲ್ಲರೂ ನಗಕ್ಕೆ ಶುರು ಮಾಡೋದು. ಏನಾದ್ರು ಹೇಳಿ ನಗದು, ಆ ಕಡೆ ಈ ಕಡೆ ನೋಡ್ತಾ ಇರೋದು, ಮುಗಿತಾ ಮಾಡಿದ್ರು. ಕಡೆಗೆ ಅದು ಆಗೋಯ್ತು. ಮುಂದಕ್ಕೆ ಜೋಕ್ ಪೇಪರ್ 23 ಎಲ್ಲ ನಗದು. ಎಲ್ರಿಗೂ ಗೊತ್ತು ಎಲ್ಲ. ಜೀವನಕ್ಕೆ ಏನು ಅರ್ಥ ಇಲ್ಲ. ವಿ ಹ್ಯಾವ್ ಟು ಗಿವ್ ಎ ಮೀನಿಂಗ್ ಟು ಅವರ್ ಲೈಫ್. ಬದುಕಿಗೆ ಒಂದು ಡೆಫಿನೇಷನ್ ಇಲ್ಲ, ಹಿಂಗೆ ಇರಬೇಕು ಅಂತ ಏನಿಲ್ಲ. ವಿ ಹ್ಯಾವ್ ಟು ಡಿಸೈಡ್, ವಿ ಹ್ಯಾವ್ ಟು ಡಿಟರ್ಮಿನ್, ವಿ ಹ್ಯಾವ್ ಟು ಡಿಫೈನ್. ಹೆಂಗಿರ್ಬೇಕು ಅಂತ ನಾಳೆ ಒಬ್ಬೊಬ್ರದ್ದು ಒಂಥರ ಅಲ್ವಾ ಜೀವನ, ಒಬ್ಬೊಬ್ರದ್ದು ಒಂದೊಂದು ಮಾಡೆಲ್ ಅಲ್ವಾ. ನಮ್ಮೆಲ್ಲರ ಮುಖಗಳು ಒಂದೇ ತರ ಇಲ್ಲ ನೋಡಿ. 1 ಕೋಟಿ ಜನ ಅಂದ್ರೆ 1 ಕೋಟಿ ತರಹದ ಡಿಸೈನ್ ಇರ್ತಾವ ಮುಖಗಳು, 1 ಕೋಟಿ ಬಣ್ಣಗಳಿರ್ತವೆ ಅಲ್ವಾ. ಲೈಫ್ ಕೂಡ ಹಾಗೆ, ಒಬ್ಬೊಬ್ಬರದ್ದು ಒಂದೊಂದು ಥರ ಇರ್ತದೆ. ಯು ಹ್ಯಾವ್ ಟು ಡಿಸೈನ್ ಅವರ್ ಲೈಫ್. ಬಟ್ ಮೇಜರ್ ಇಂಗ್ರೀಡಿಯಂಟ್ ಏನಂದ್ರೆ ಸಂತೋಷವಾಗಿರ್ಬೇಕು. ಕೆಲವರು ಜೀವನ ಬಿಡಿ ಹಿಂಗೆ ಹತ್ತಾರೆ. ಈ ಮೂಲವ್ಯಾಧಿ ಅಂತ ಕೇಳಿದಿರ? ಗೊತ್ತಾಗ್ತದೆ ಮೂಲವ್ಯಾಧಿ ಅಂತ, ಕಾನ್ಸ್ಟಿಪೇಷನ್ ಅಂತಾರೆ. ಒಂಥರ ಲೈಫ್ ಲಾಂಗ್ ಅವ್ರಿಗೆ ಕಾನ್ಸ್ಟಿಪೇಷನ್ ಇರೋದಾಗೆ ಬರುತ್ತಾರೆ. ನೀವು ಯಾವಾಗ ನೋಡಿ ಬಹಳ ಕಷ್ಟ ಸರ್ ಲೈಫ್. ಅಷ್ಟೆಲ್ಲ ಏನಿರೋ ನಮ್ಮಲ್ಲಿ ಯಾರು ಡಾಕ್ಟರ್ ಇದ್ರು. ಒಂದು ಹಳ್ಳಿ ಅಮ್ಮ ಮಗು ಎತ್ಕೊಂಡ್ಬಂತು ಡಾಕ್ಟರ್ ತೋರ್ಸಕ್ಕೆ. ಆ ಮಗು ಬೇದಿ ಆಗುತ್ತೆ. ಡಾಕ್ಟರ್ ಹೇಳ್ತಾ ಇದ್ರು ಮಗುಗೆ ಬೇದಿ ಆಗ್ಬಿಟ್ಟಿದೆ ಡಾಕ್ಟರ್. ಈ ಹಳ್ಳಿ ಮಕ್ಕಳಿಗೆಲ್ಲ ಡೈಪರ್ ಗೀಪರ್ ಹಾಕೊಂಡು ಬಂದಿರಲ್ಲ, ಸುಮ್ಮನೆ ಚಡ್ಡಿ ಹಾಕೊಂಡು ಬಂದಿರ್ತಾರೆ. ಸರಿ, ಡಾಕ್ಟ್ರು ಬೇದಿ ಅಂದ್ರೆ 3 ಕ್ವೆಶನ್ ಕೇಳ್ತಾರೆ. ನಾನು ಅಲ್ಲೇ ಕೂರ್ತಿದ್ದೆ ಕ್ಲಿನಿಕಲ್ಲಿ. 3 ಕ್ವೆಶನ್. ಒಂದು, ಎಷ್ಟು ದಿವಸದಿಂದ ಬೇದಿ ಆಗ್ತಾ ಇದೆ. 2ನೇದು, ಯಾವ ಥರ ಬೇದಿ ಆಗ್ತಾ ಇದೆ. 3ನೇದು, ಒಂದು ದಿವಸಕ್ಕೆ ಎಷ್ಟು ಸಲ ಬೇದಿ ಅಲ್ವಾ. ಡಾಕ್ಟರ್ ಕೇಳಿದ್ರು ಎಷ್ಟು ದಿವಸದಿಂದ ಬೇದಿ ಆಯ್ತದೆ. ನೀವಾದ್ರೆ ಸರಿಯಾಗಿ ಲೆಕ್ಕ ಹಾಕೊಂಡು ಹೇಳ್ತೀರಿ. ನಿನ್ನೆ ಫಸ್ಟ್ ಟೈಮು 12 ಗಂಟೆ 5 ನಿಮಿಷಕ್ಕಾಗಿತ್ತು.
ಹಳ್ಳಿಯವರಾಗೆಲ್ಲ ಇಲ್ಲಿ ಹಾಕಾಕಲ್ಲ. ನಾವು ಎಣ್ಣೆ ನೋಡ್ಕೊಂಡು ಡಾಕ್ಟ್ರೆ ಮುಂಚೆನೂ ಆಯ್ತಿತ್ತೋ ಏನೋ ಗೊತ್ತಿಲ್ಲ. ಓಕೆ, ಎರಡನೇ ಕ್ವಶನ್, ಒಂದು ದಿವಸಕ್ಕೆ ಎಷ್ಟು ಸಲ ಭೇದಿ ಆಯ್ತು? ನೀವಾದ ಹೇಳ್ತೀರಿ 2 ಸಲ ಭೇದಿ ಆಯ್ತದೆ ಸರ್. ಬೆಳಿಗ್ಗೆ ಇದ್ದಾಗ ಒಂದು ಗಂಟೆಗೆ 6 to 7 ಟೈಮ್ಸ್ ಆಗುತ್ತೆ. ಆಮೇಲೆ ಊಟ ಮಾಡಿದ್ಮೇಲೆ 8 to 9 ಟೈಮ್ಸ್ ಆಗುತ್ತೆ. ಹಿಂಗೆಲ್ಲ ಹೇಳ್ತಿರಲ್ವ, ಆವಾಗ ಒಂದೇ ಮಾತು ಹೇಳಿದ್ರು, 2 ಸಲ ಭೇದಿ ಆಯ್ತದೆ. ತೊಳೆದ ಕೈ ಆಗಲಿಲ್ಲ, ಒಂದೇ ಮಾತು ಡಾಕ್ಟ್ರಿಗೆ ಹೇಳ್ತೀವಿ, ತೊಳೆದ ಕೈ ಆಗಲಿಲ್ಲ. ಮೂರನೇ ಕ್ವಶನ್, ಬೇದಿ ಹೆಂಗ್ ಮಾಡ್ತದೆ? ಹೆಂಗ್ ಮಾಡ್ತದೆ ಅಂದ್ರೆ ಅದು ಗಟ್ಟಿಯಾಗಿ ಮಾಡ್ತದ, ತೆಳ್ಳಗೆ ಮಾಡ್ತದ, ಏನ್ ಬಣ್ಣ, ಏನ್ ರುಚಿ ಇಲ್ಲ. ನಾನು ಮಾತನ್ನು ಬದಲಿಲ್ಲ, ಏನ್ ಬಣ್ಣ ಕೇಳಿದ್ರು, ಮಗು ಹೆಂಗ್ ಬೇದಿ ಮಾಡ್ತದೆ? ಏನಂದು ಗೊತ್ತಾ, ಸಣ್ಣ ಮಗು ಅಲ್ವಾ ಡಾಕ್ಟ್ರೆ, ಹಿಂಗೆ ಮಾಡ್ಕೊಬೇಕು ಅಂತ ಅದಕ್ಕೇನು ಗೊತ್ತು, ಹೆಂಗೆ ಮಾಡ್ತದೆ? ಡಾಕ್ಟ್ರ್ ಹೇಳಿದ್ರು, ನೋಡಿ ಈಗ ನನ್ನ ಹತ್ರ ಬಂದಿದ್ದೆ, ಏನು ಯೋಚನೆ ಮಾಡ್ಕೊಳ್ಳಿ, ಮಗು ನೀರಿನಾಗ ಬೇದಿ ಮಾಡ್ಕೊಳ್ಳಿ, ಗಟ್ಟಿಯಾಗಿ ಬೇದಿ ಮಾಡ್ಕೊಳ್ಳಿ, ಎಷ್ಟು ಸಲನಾದ್ರೂ ಬೇದಿ ಮಾಡ್ಕೊಳ್ಳಿ, ನೀವು ಅದನ್ನೇನು ತಲೆಗೆ ಹಚ್ಕೊಬೇಡಿ. ನೀವ್ಯಾಕೆ ಮಾಡ್ತಾ ಇದ್ದೀರಿ? ಅಲ್ಲ ಪಾಪ ಏನೋ ಬಡವೆ ಹೆಂಗಸು ಕರ್ಕೊಂಡ್ಬಂದವಳೆ, ಅವಳು ಯಾಕೆ ತಲೆಗೆ ಹಚ್ಕೊತಾಳ? ಇವ್ರು ಡಾಕ್ಟ್ರ್ ಅದು ಎಷ್ಟಾದ್ರೂ ಬೇದಿ ಮಾಡ್ತಾರೆ, ನೀವು ತಲೆಗೆ ಹಚ್ಕೊಬೇಡಿ, ಅವಳೇ ತಲೆಗೆ ಹಚ್ಕೊತಾಳೆ. ಈ ಅಮ್ಮ ಈಗ ಮಾತಾಡ್ತಾ ಇದ್ರಲ್ಲ, ಈ ಮಗು ಪಾಪ ಹಳ್ಳಿ ಮಗು, ಅದಕ್ಕೇನು ಗೊತ್ತಿಲ್ಲ, ಇಲ್ಲಿ ಬೇದಿ ಮಾಡ್ಕೋಬೇಕು, ಮಾಡಬೇಕು, ತಿನ್ಬೇಕು, ಹೊಡಿತು ಒಂದು ಬೇರೆ. ಆಮೇಲೆ ಹಳ್ಳಿ ಮಕ್ಕಳಲ್ಲ ಹೊಡೆದು ಜ್ವರ ಹೊಡಿತು. ಡಾಕ್ಟ್ರು ಬಡ್ತಿರಲ್ಲ, ಬಿಳಿ ಶರ್ಟ್ ಹಾಕೊಂಡು ಕೊಚ್ಚಿಮೆಲ್ಲ ಹಾಕೊಂಡು ಕೂತಿರೋದು, ಮೈಕಲ್ಲೆಲ್ಲ ಹೆದರೋಗ್ಬಿಟ್ಟು ಹೋಗಿ ಪಾಪ, ಹೆದರೋಗ್ಬಿಟ್ಟು ಡಾಕ್ಟ್ರ್ ಕಾಲಿಟ್ಕೋಬೇಕು. ಡಾಕ್ಟರ್ ಮಗು ಗೊತ್ತಾಗಿಲ್ಲ, ನಾನು ದೂರದಾಗ ಇಟ್ಕೋಬೇಕಾಗಿತ್ತು, ಹತ್ರಕ್ಕೆ ಬಂದು ಗೊತ್ತಾಗಿಲ್ಲ, ಏನೋ ಅದಿನ ಮಗು ಬೆಲ್ಲಿ ಮಾಡ್ಕೊಂಡಿದ್ರೆ ನೀವೇ ಹೊಟ್ಟೆಗೆ ಹಾಕಬೇಕು. ಡಾಕ್ಟ್ರು ನನ್ನ ಮಗ ನೋಡ್ತಾರೆ, ನಾನು ಹೇಳಿದೆ ಅಮ್ಮ ಹೇಳೋದು ಸರಿ ಅಲ್ಲ, ನೀವೇ ಹೊಟ್ಟೆ ಮಗು ಬೇರೆ ಮಾಡಿದ್ರೆ ಡಾಕ್ಟ್ರ್ ಹೊಟ್ಟೆಗೆ ಹಾಕಿಲ್ಲ, ಯಾರು ಹೊಟ್ಟೆಗೆ ಹಾಕಲ್ಲ? ಭಾಷೆಗೆ ಈ ಥರ ಏನೇನೋ ಆಯಾಮಗಳಿರ್ತಾರೆ. ಇನ್ನೊಂದು ಭಾಷೆಗಳು ಈ ಹಳ್ಳಿ ಕಡೆ ಮೊದಲು ಚೆನ್ನಾಗಿ ಊಟ ಮಾಡೋದು. ಈಗೆಲ್ಲ ಊಟ ಮಾಡೋದೊಂದು ಭೋಗ ಅಲ್ಲದೆ ಅಲ್ಲ. ನನಗೆ ಬಹಳ ಸಲ ಅನ್ಸೋದು, ಮನುಷ್ಯನಿಗೆ ಬಹಳ ದೊಡ್ಡ ಸುಖ ಅಂದ್ರೆ ಊಟ ಮಾಡೋದು. ಈಗ ಚೆನ್ನಾಗಿ ಊಟ ಮಾಡ್ತಾರಲ್ಲ, ಅದೊಂದು ಒಳ್ಳೆ ಸುಖ. ಈಗ ಆ ಊಟ ಸುಖನೇ ಕಲ್ಪಿದೆ. ಇಲ್ಲೂ ಹಂಗೇನೋ ಗೊತ್ತಿಲ್ಲ, ಬೆಂಗಳೂರಲ್ಲಿ ಆಟೋ ರಿಕ್ಷಾದಲ್ಲಿ ಕೂತ್ಕೊಂಡು ಡಬ್ಬಲ್ಲಿ ಊಟ ತಿನ್ಕೊಂಡು ಹೋಗ್ತಾರೆ. ಒಂದ್ ಕಡೆ ಕೂತ್ಕೊಂಡು ಗಟ್ಟಿಯಾಗಿ ಊಟ ಮಾಡೋದು ಚಂದ. ನಮ್ಮೂರಲ್ಲಿ ನಮ್ಮ ಹಳ್ಳಿಲಿ ನೋಡ್ತಾ ಇದ್ವು, ಒಂದು ತಿನ್ನೋರು ಕೆಲವರು. ಈಗೆಲ್ಲ ಇಲ್ಲ, ಅವರೆಲ್ಲ ಸುತ್ತೋಗ್ಬಿಟ್ಟು. ನಿಜವಾಗ್ಲು ಈಗ ಯಾರು ನಮ್ಗೆಲ್ಲ ತಿನ್ನಲ್ಲ. ನಮ್ಮ ಕಡೆ ರಾಗಿ ಮುದ್ದೆ ಮಾಡೋದು ಸರ್, ಒಂದು ಅರ್ಧ ಫುಟ್ಬಾಲ್ ಸೈಜ್ ಇರೋದು ಒಂದು ರಾಗಿ ಮುದ್ದೆ, ಅಂತ 2-2.5 ಹೊಡೆಯೋದು. ಒಂದ್ಸಲ ಒಬ್ಬರ ಯಜಮಾನರು ಡಾಕ್ಟರ್ ಶಾಪ್ ಬಂದಿದ್ರು, ನಮ್ಮ ಸ್ನೇಹಿತರು ಡಾಕ್ಟ್ರು ಕ್ಲಿನಿಕ್ ಅವ್ರು ಬಂದಿದ್ರು. ಡಾಕ್ಟ್ರ್ ಊಟನೇ ಸೇರ್ತಾ ಇಲ್ಲ ಡಾಕ್ಟ್ರು ಯಜಮಾನರು. ನಾವು ಅದೊಂದು ಸೀಕ್ವೆನ್ಸ್ ಸಿನಿಮಾದಲ್ಲಿ ಹಾಕಿದ್ವಿ, ನಾನು ಹೇಳಿದ್ವಿ ಇಷ್ಟಕಾಮಿ ಅಂತ. ಆ ಇಡೀ ಸೀಕ್ವೆನ್ಸ್ ನಾವು ಬಂದಿದ್ದೆ ನಮ್ಮ ಅಷ್ಟೇ. ಅವನು ಡಾಕ್ಟ್ರೇ ಊಟ ಸೇರ್ತಾ ಇಲ್ಲ ಡಾಕ್ಟ್ರು. ಹೌದಾ, ಏನು ತೊಂದರೆ? ಊಟನೇ ಸೇರೋಲ್ಲ ಡಾಕ್ಟ್ರು. ಯಾಕೆ ಬದುಕಿರ್ಬೇಕು ಊಟ ಸೇರ್ಬೇಕು? ಹಿಂದೆ ಭಾಳ ಚೆನ್ನಾಗಿ ತಿಂತಾ ಇದ್ದೆ ಡಾಕ್ಟ್ರಿಗೆ, ಊಟ. ಹೌದಾ, ಯಾಕೆ ಏನಾಗುತ್ತೆ? ಏನೋ ಡಾಕ್ಟ್ರೆ ಕೂತ್ಕೊಂಡ್ರೆ ಮನಸ್ಸೇ ಬರಲ್ಲ ಊಟ. ಹೌದಾ, ಈಗ ಮನೇಲಿ ಇಡ್ಲಿ ಮಾಡ್ತಾರೆ, ಎಷ್ಟು ತಿಂತೀರಿ? ಅಯ್ಯೋ ಏನು ಹೇಳಿಬಿಟ್ರೆ ಡಾಕ್ಟ್ರೆ, ಹಿಂದೆ 30 ಇಡ್ಲಿ ತಿಂತಿದ್ದೆ, ಈಗ 12 ತಿಂದ್ರೆ ಹೆಚ್ಚು. ಊಟನೇ ಸೇರಲ್ಲ. ಒಬ್ಬಟ್ಟು ಮಾಡಿದ್ರೆ ಮನೇಲಿ 6ಕ್ಕಿಂತ ಜಾಸ್ತಿ ತಿನ್ನಕ್ಕಾಗಲ್ಲ. ಊಟನೇ ಸೇರಲ್ಲ ಅಂತ ಔಷಧಿ ತಗೊಳಕ್ ಊಟನೇ ಸೇರಲ್ಲ. ಚಪಾತಿ ಆದ್ರೆ 4-5 ಅಷ್ಟೇ, ಊಟನೇ ಸೇರಲ್ಲ ಡಾಕ್ಟ್ರೆ.
ಅಲ್ಲಿ ಊಟ ಮಾಡ್ತಿದ್ದ. ನಂಜಪ್ಪ ಅಂತ ಹೆಸರು, ಚೆನ್ನಾಗಿ ತಿನ್ನೋದು. ಒಂದು ದಿವಸ ನಮ್ಮ ಮನೆ ಮುಂದೆ ಕಂಡ, ಬೆಳಗ್ಗೆ ನನ್ನ ಬಾಗಿಲು ತೆಗೆದ್ರೆ ಮುಂದೆ ನಂಜಪ್ಪ ನಿಂತ ಗೇಟ್ ಹತ್ರ. ಇಲ್ಲ ಇದ್ಯಾಕೆ ಇಲ್ಲಿ ನಿಂತಿದ್ಯಾ? ಅಣ್ಣ, ಇದು ಮದುವೆ